ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಭಾನುವಾರ ಅಂದರೆ ಸಂಡೇ. ಸೊ 22 ಮಾರ್ಚ್, ಆಲ್ಮೋಸ್ಟು 82nd ವೀಡಿಯೋನೋ 3rd ವೀಡಿಯೋನೋ ಆಗುತ್ತೆ. ಸೊ ಆಲ್ಮೋಸ್ಟ್ ಡೈಲಿ ವೀಡಿಯೋಸ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 100 ಡೇಸ್ಗೆ ಇನ್ನೇನು ಇಯರ್ ಆಗಿದ್ದೀನಿ. ಸೊ ಅದನ್ನು ನೆನೆಸ್ಕೊಂಡಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಬಟ್ ಇವತ್ತಿನ ಸ್ಪೆಷಲ್ ಏನು ವೀಡಿಯೋದಲ್ಲಿ ಅಂದರೆ ಗಾಯ್ಸ್, ಸೊ ಇವಾಗ ಜಸ್ಟ್ ಬಂದು ಶಾಪ್ ಓಪನ್ ಮಾಡಿದೆ. ಸೊ ವರ್ಷ ತುಡುಕು ಅಂದರೆ ಮೊನ್ನೆ ಶುಕ್ರವಾರ ಬಿದ್ದಿರೋ ಕಾರಣ ಎಷ್ಟೋ ಜನ ಮಾಡಿರಲ್ಲ. ಸೊ ಕೆಲವೊಬ್ಬರು ಶುಕ್ರವಾರ ತಿನ್ನಲ್ಲ ಕೆಲವೊಂದು ಫ್ಯಾಮಿಲಿಲಿ ಶನಿವಾರ ತಿನ್ನಲ್ಲ, ಕೆಲವೊಂದು ಫ್ಯಾಮಿಲಿಲಿ ಶುಕ್ರವಾರ ಶನಿವಾರ 2 ದಿನವೂ ತಿನ್ನಲ್ಲ. ಲೈಕ್ ಅವ್ರದ್ದೇನೋ ಹರಕೆಗಳಿರುತ್ತೆ, ಎಕ್ಸೆಟ್ರಾ. ಲೈಕ್ ಹೆಣ್ದೇವ್ರ ಪೂಜೆ ಮಾಡೋರು, ಜಾಸ್ತಿ ಹೆಣ್ದೇವ್ರ ಪೂಜೆ ಮಾಡೋರು, ಈ ಥರ ಇರೋರು, ಮತ್ತು ಮನೆ ತಂದಿಂದ ನಡ್ಕೊ ಬಂದಿರೋದು. ಸೊ ಶುಕ್ರವಾರ ತಿನ್ನಲ್ಲ. ಸೊ ಆಂಜನೇಯನ ಭಕ್ತರು ಜಾಸ್ತಿ ಜನ ಇರ್ತಾರೆ ಕೆಲವೊಬ್ಬರು. ಸೊ ಅವರು ಶನಿವಾರ ತಿನ್ನಲ್ಲ. ಸೊ ಎಲ್ರಿಗೂ ಮೇಯ್ನಾಗಿ ತಿನ್ನೋಕ್ಕೆ ಸಿಗೋದೆ ಭಾನುವಾರ. ಸೊ ಭಾನುವಾರ ಬತ್ತು ಅಂದರೆ ಆಲ್ಮೋಸ್ಟ್ 99% ಜನ ಭಾನುವಾರ ಮಿಸ್ಸೇ ಮಾಡಲ್ಲ, ತಿಂತಾರೆ. ಸೊ ಭಾನುವಾರ ಯಾವುದೇ ರೀತಿ ಅರ್ಕೆ ಏನೂ ಇರಲ್ಲ, ಎಕ್ಸೆಟ್ರಾ. ಬಟ್ ಆ 1% ಏನು ಅಂದರೆ ಎಕ್ಸೆಪ್ಷನಲ್ಲು. ಕೆಲವೊಬ್ಬರು ಅರ್ಕೆ ಇರೋರು, ಕೆಲವೊಬ್ಬರು ಭಾನುವಾರ ತಿನ್ನಲ್ಲ. ಅದು 1% ಅಷ್ಟೇ. 100 ಜನದಲ್ಲಿ ಒಬ್ಬರು ಇಬ್ಬರು ಆ ಥರ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು ಆ್ಯಕ್ಚುಲಿ ಮೇಯ್ನ್ ಎಷ್ಟೋ ಜನಕ್ಕೆ ಮೇಯ್ನ್ ವರ್ಷ ತುಡುಕು ಮಾಡೋ ಥರ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ನಮ್ಮ ಫ್ಯಾಮಿಲಿಗೆ ಬಂದಾಗ ಶುಕ್ರವಾರ ನೀವೇನು ನೋಡಿದ್ರಲ್ಲ, ಸೊ ಅವತ್ತು ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಔಟ್ಸೈಡು ಇದ್ದಿರೋ ಕಾರಣ, ಅಂದರೆ ಫಿಲಮ್ಗೆ ಹೋಗ್ಬೇಕಿತ್ತು, ಅದೆಲ್ಲ ಎಕ್ಸೆಟ್ರಾ ಒಂದು ಸ್ವಲ್ಪ ಪ್ಲ್ಯಾನಿಂಗ್ಗಳು ಎಕ್ಸ್ಟ್ರಾ ಇದ್ದಿದ್ದ ಕಾರಣ ಸ್ವಲ್ಪನೇ ವರ್ಷ ತುಡುಕಿಗೆ ಲೈಟಾಗಿ ಒನ್ ಟೈಮ್ಗೆ ಅಷ್ಟು ಮಾಡಿ ತಿನ್ಕೊಂಡು ನಾವು ಹೊರಗಡೆ ಹೋಗಿ ಬಂದಿದ್ದೆ. ನೀವೆಲ್ಲ ನೋಡಿದ್ರಿ, 11:30 ಆಗೋಗಿತ್ತು. ನಾವು ಮನೆಗೆ ಬಂದು ರೀಚ್ ಆಗಿದ್ದೇನೆ. ಸೊ ಅದೆಲ್ಲ ಇನ್ನೂ ಯಾರು ವೀಡಿಯೋ ನೋಡಿಲ್ಲ, ಸೊ ಲವ್ ಮಾಕ್ಟೇಲ್ 3ಗೆ ಹೋಗಿದ್ದಿದ್ದು ನಾವು ಮೂವಿಗೆ. ಸೊ ಕಂಪ್ಲೀಟ್ ಅದು ವೀಡಿಯೋ ಬಂದು ಯೂಟ್ಯೂಬಲ್ಲಿದೆ. ಸೊ ಪ್ರೀವಿಯಸ್ ವೀಡಿಯೋ. ಸೊ ನಿನ್ನೆ ವೀಡಿಯೋನೂ ಬಿಟ್ಟಿದ್ದೀನಿ. ಸೊ ಇವತ್ತಿಂದು ಆ್ಯಕ್ಚುಲಿ ಇವತ್ತು ನಮಗೂ ಅನ್ನೋದಕ್ಕಿಂತ ನಾವು ವರ್ಷ ತುಡುಕು ಅಂದರೆ ಕಂಟಿನ್ಯೂಸ್ ಆಗಿ 3 ದಿನನೂ ಮಾಡಿದ್ವಿ ಗೈಸ್. ಸೊ ನಿನ್ನೆನೂ ನಾನ್ ವೆಜ್ ತಿಂದು. ಸೊ ಆಲ್ಮೋಸ್ಟ್ ಸುಮಾರು ಜನಕ್ಕೆ 3 ದಿನ ಒಳ್ಳೆ ಅಂದರೆ ರಜಾ ಇರುತ್ತೆ, ಎಕ್ಸೆಟ್ರಾ ಲೈಕ್ ವೀಕೆಂಡು ಎಲ್ಲ ಸೇರಿ 3 ದಿನನೂ ಕಂಟಿನ್ಯೂಸ್ ಆಗಿ ಎಷ್ಟೋ ಜನ ಆಚರಿಸಿರ್ತಾರೆ. ಸೊ ನಮ್ಮದು ಇವತ್ತು 3ನೇ ದಿನದ ವರ್ಷ ತುಡುಕು. ಸೊ ನಿನ್ನೆನೂ ಲೈಟಾಗಿ ಚಿಕನ್ ತಂದು, ಮೊನ್ನೆ ಮಟನ್ ತಂದು ಮಾಡಿದ್ದು. ಸೊ ನಿನ್ನೆ ಬಂದು ಚಿಕನ್ ತಂದು ಲೈಟಾಗಿ ಕಬಾಬ್ ಥರ ಹಾಕೊಂಡು ಕಬಾಬ್ ಎಲ್ಲ ಇದು ಮಾಡ್ದು. ಸೊ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಅನ್ನ ಸಾಂಬಾರು, ಲೈಕ್ ಆ ಥರ ಬಿರಿಯಾನಿ ಏನೇನು ಎಕ್ಸೆಟ್ರಾ ಮಾಡ್ತಿದ್ದಾರೆ. ಸೊ ನೋಡಬೇಕು ಏನೇನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟು ಎಲ್ಲ ತಂದು ಇದು ಮಾಡಿ ರೆಡಿ ಮಾಡಿ ಮಾಡ್ತಿದ್ದಾರೆ. ಸೊ ನಾನು ಇವಾಗ ಜಸ್ಟ್ ಶಾಪಿಗೆ ಬಂದು, ಸೊ ಶಾಪಲ್ಲಿ ಒಂದು ಸ್ವಲ್ಪ ಸ್ಟಾಕ್ ಅಪ್ಡೇಟ್ ಎಲ್ಲ ಏನೇನೋ ಒಂದು ಸ್ವಲ್ಪ ಎಕ್ಸೆಟ್ರಾ ಇತ್ತು. ಸೊ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿ, ಸೊ ಇವಾಗ ಕುತ್ಕೊಂಡು ವ್ಲಾಗ್ ಎಡಿಟ್ ಮಾಡಿ, ಸೊ ನೀವು ನೋಡ್ಬೋದು. ಸೊ ವ್ಲಾಗ್ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ. ಸೊ ಎಕ್ಸ್ಪೋರ್ಟ್ ಆಗ್ತಾಯಿದೆ ನೋಡಿ. ಸೊ ಡೇಟು ತೋರಿಸ್ಬಿಡ್ತೀನಿ ನೋಡಿ ಗೈಸ್. ಕೆಲವೊಬ್ಬರು ಯಾವತ್ತೋ ಮಾಡಿರ್ತಾನೆ ವೀಡಿಯೋ ಇವತ್ತು ತೋರಿಸ್ತಾ ಇರ್ತಾನೆ ಅಂತ ಅನ್ಕೋತಾರೆ. ಸೊ ನೋಡಿ ಎಕ್ಸ್ಪೋರ್ಟು ಕೊಟ್ಟಿದ್ದೀನಿ. ಸೊ ಈ ಎಕ್ಸ್ಪೋರ್ಟು ಕೊಟ್ಟು ನಾನು 1 hour ಆಗ್ತಿದೆ ಗೈಸ್. ಸೊ ಆಲ್ಮೋಸ್ಟ್ 1 hour ಅಲ್ಲ, ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ 30 ಮಿನಿಟ್ಸ್ ಹತ್ರ ಆಗ್ತಿದೆ. ಸೊ ನೋಡ್ಬೋದು ನಮ್ಮದು ಗೈಸ್ ಅರ್ಧ ಟೈಮ್ ಇಲ್ಲೇ ಹೋಗ್ಬಿಡುತ್ತೆ. ಸೊ ಇವಾಗ ನಾನು ಟ್ಯಾಬ್ನ ಕಂಪ್ಲೀಟಾಗಿ ಮುಟ್ಟಂಗಿಲ್ಲ. ಸೊ ಟ್ಯಾಬ್ ಇವಾಗ ಐಪ್ಯಾಡ್ಗೂ ಆ್ಯಂಡ್ರಾಯ್ಡ್ಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ಇವಾಗ ಇದೇ ಆ್ಯಂಡ್ರಾಯ್ಡ್ ಟ್ಯಾಬ್ ಆಗಿದ್ರೆ ಗೈಸ್, ಬ್ಯಾಕ್ ಹೋಗಿ ನಾವು ಬ್ಯಾಕ್ಗ್ರೌಂಡಲ್ಲಿ ಇದನ್ನ ಇಟ್ಬಿಟ್ಟು ಲೈಕ್ ಇನ್ನೊಂದು ಏನಾದರೂ ಎಕ್ಸೆಟ್ರಾ ವರ್ಕ್ಗಳು ಮಾಡ್ಬೋದಿತ್ತು. ಸೊ ಇದರಲ್ಲಿ ಏನಂದ್ರೇನು ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟಾಗಿ ಇದು ಫುಲ್ ಕಂಪ್ಲೀಟ್ ಆಗೋವರೆಗೂ ಬಿಡಬೇಕು. ಸೊ ಕೆಲವೊಂದು ಟೈಮ್ 1 hourಲ್ಲೇ ಕಂಪ್ಲೀಟ್ ಆಗುತ್ತೆ, ಕೆಲವೊಂದು ಟೈಮು ಆಲ್ಮೋಸ್ಟ್ 30 ಮಿನಿಟ್ಸ್ 40 ಮಿನಿಟ್ಸ್ ರೀಚ್ ಆಗಿದ್ರೆ ಆಲ್ಮೋಸ್ಟ್ 1.5 to 2 hours ಕಂಪ್ಲೀಟ್ ವಾಶ್ ಔಟ್ ಆಗುತ್ತೆ ಟೈಮು. ಸೊ ಇವಾಗ ಇದೇ ಗ್ಯಾಪಲ್ಲಿ ಇದೊಂದು ಅಪ್ಡೇಟ್ ಕೊಡೋಣ ಇವತ್ತಿಂದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಜಾಸ್ತಿ ಲೆಂತಿ ಮಾತಾಡಲ್ಲ. ಸೊ ನೋಡೋಣ ಹೇಗಿರುತ್ತೆ ಇವತ್ತಿಂದು ಎಲ್ಲ ವೀಡಿಯೋ ಬ್ಲಾಗ್ ಮಾಡೋಕ್ಕಾದ್ರೆ ಮನೇಲೂ ಕೂಡ ಲೈಟಾಗಿ ಬ್ಲಾಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್ ಸಿಗ್ತೀನಿ, ಬನ್ನಿ ಮನೆಗೆ ಹೋಗಿ ಯಾವ ಥರ ಏನು ಯಾವ ಅಡುಗೆ ಮಾಡಿದ್ದಾರೆ ಎಲ್ಲ ತೋರಿಸೋಣ. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಬ್ಲಾಗ್ ಮಾಡೋಣ ಗೈಸ್. ನೋಡಿ ಇವಾಗ ಎಕ್ಸ್ಪೋರ್ಟಿಂಗ್ 100% ಆಗಿದೆ. ಸೊ ಈ 100% ಆಗಿ 5 ನಿಮಿಷ ಆಗ್ತಿದೆ. ಸೊ ಬಂತು. ಸೊ ನೋಡಿ ಟೈಮ್ ಕೂಡ 11:20. ಸೊ ರೀಟ್ರೈ ಗಾಯ್ಸ್. ಆಯ್ತು, ಖುಷಿ ಆಯಿತು 100% ಕಂಪ್ಲೀಟ್ ಆಯಿತು ಅಂತ. ರೀಟ್ರೈ ಕೇಳ್ತು. ಸೊ ಇವಾಗ ತಿರ್ಗಾ 1 hour ವೇಸ್ಟ್ ನಮ್ಮದು. ಸೊ ರೀಟ್ರೈ ಕೇಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಸೊ ಎಕ್ಸ್ಪರ್ಟ್ ಆಗೋಯಿತು. ಅದನ್ನು ಇವಾಗ ಹಾರ್ಡ್ ಕಾಪಿ ಅಂದರೆ ಸಾಫ್ಟ್ ಕಾಪಿ ಸಿಗುತ್ತೆ ನನಗೀಗ. ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಐಫೋನ್ಗೆ ಅಂತ ಪ್ರಿಪೇರ್ ಆದೆ.
ನೋಡಿ ಹಿಂಗೆ ರೀಟ್ರೈ. ಸೊ ಇದು ಹ್ಯಾಕ್ ಇದೆಯಲ್ಲ, ಇದೊಂದು ಬಫರಿಂಗ್ ಇದೆಯಲ್ಲ, ಈ ರೀಟ್ರೈ ಅನ್ನೋದೊಂದು, ಸೊ ಇದು ನೋಡಿದಾಗ ಇರಿಟೇಷನ್ ಆಗುತ್ತೆ ನನಗೆ. ಸೊ ಈ ರೀಟ್ರೈ ಕೊಟ್ಟರೆ, ಇವಾಗ ನೋಡಿ ಇವಾಗ ರೀಟ್ರೈ ಕೊಡ್ತೀನಿ, ತಿರ್ಗಾ ಫಸ್ಟಿಂದ ಆಗುತ್ತೆ, ಬಟ್ ಇದು ಕಂಪ್ಲೀಟ್ ಆಗಲ್ಲ ನನ್ನ ಪ್ರಕಾರ. ಸೊ ಇವಾಗ ಇನ್ನೂ ಒನ್ ಅವರಿಂದ 1.5 ಅವರ್ ಎಗ್ರೋಗುತ್ತೆ. ಸೊ ನಮ್ಮದು ದಿನ ಹಿಂಗೆ ಟ್ಯಾಬ್ ಮುಂದೆ ಕೂತ್ಕೋಬೇಕು, ಸುಮ್ಮನೆ ಯೋಚನೆ ಮಾಡ್ದಂಗೆ ಹೋಯ್ತಾ ಇರಬೇಕು. ಸೊ ಪೇಷನ್ಸ್ ಲೆವೆಲು, ನೀವು ಏನಾದರೂ ಕ್ರಿಯೇಟರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರು ಅಂತಂದರೆ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಗೈಸ್. ಸೊ ಸಿಂಪಲ್ಲು, ಪ್ರಿಪೇರ್ ಆಗಿಬಿಟ್ಟು ಪೇಷನ್ಸ್ ಲೆವೆಲ್ನ ಪೀಕ್ ಲೆವೆಲಲ್ಲಿ ಇಟ್ಕೊಂಡು ಪೇಷನ್ಸ್ನ ಬಂದು ಕಂಟೆಂಟ್ ಕ್ರಿಯೇಟ್ ಮಾಡಿ. ಸೊ ಪೇಷನ್ಸ್ ಇಲ್ಲ ಅಂದರೆ ಟೆನಿಕಸ್ಟ್ ಆಗಲ್ಲ. ಸೊ ನಾನು ನಿಮಗೆ ಮುಂಚೆನೇ ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ನಿಮಗೆ ಸಿಂಪಲ್ಲು ವೀಡಿಯೋ ಮಾಡೋದೆಲ್ಲ ಎಷ್ಟು ಇರುತ್ತೋ, ಎಷ್ಟು ಫ್ರೀ ಅಥವಾ ಎಷ್ಟು ನಿಮಗೆ ಕಷ್ಟ ಆಗುತ್ತೋ ವೀಡಿಯೋ ಕ್ರಿಯೇಟ್ ಮಾಡೋದು, ವೀಡಿಯೋ ಮಾಡೋದು, ಸೊ ಅದನ್ನು ತೋರಿಸೋದು ಎಲ್ಲ ಎಷ್ಟು ಕಷ್ಟ ಆಗುತ್ತೋ, ಸೊ ಅದೆಲ್ಲ ನಿಮಗೆ ಒಂದು 30% 40% ಅಷ್ಟೇ ಗೈಸ್. ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋದು ಇದೆಯಲ್ಲ, ಇದು ಮಾತ್ರ ಪೀಕ್ ಲೆವೆಲು. ಮತ್ತು ಇನ್ನೂ ಒಂದೇನು ಅಂದರೆ, ಇದನ್ನು ನನ್ನ ಪ್ರಕಾರ, ನನಗನ್ಸಿರೋ ಪ್ರಕಾರ, ಇವಾಗ ಫಾರ್ ಎಕ್ಸಾಂಪಲ್ಲು 1080 MP ಈ ಥರ ಕ್ಲಾರಿಟಿಲಿ ಮಾಡ್ತಾ ಇರ್ತಾರಲ್ಲ, ಸೊ 2K 3K ಕ್ಲಾರಿಟಿಲಿ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರದ್ದೆಲ್ಲ ಏನು ರಿಸ್ಕ್ ಆಗೋಲ್ಲ. ಸೊ 500 MB 600 MB ಈ ಥರ ಎಲ್ಲ ಸ್ಟೋರೇಜ್ ತಗೊಂಡಾಗ ಅದು ಹಿಂಸೆ ಆಗೋಲ್ಲ. ನಾನು ಆ್ಯಕ್ಚುಲಿ ಬಂದು 4K ಕ್ಲಾರಿಟಿ ಕೊಡ್ತಿರೋದು. ಸೊ ಯಾರೆಲ್ಲ ಆಲ್ಮೋಸ್ಟು 1080 ಮೇಲೆ ಅಂದರೆ ಇದ್ರ ಮೇಲೆ ಕ್ಲಾರಿಟಿ ಕೊಡಬೇಕು, ನಾನು 2K 3 ಅಥವಾ 4K 8K ಕ್ಲಾರಿಟಿ ಯಾರು ಕೊಡ್ತಾ ಇರ್ತಾರೆ ನೋಡಿ, ಅವ್ರು 100% ಇದನ್ನು ಇದು ಮಾಡೇ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ 4K 8K ಕ್ಲಾರಿಟಿ ಬಂದ್ಬಿಟ್ಟು ನೀವು ಒಂದು ಹಾಫ್ ಆನ್ ಅವರ್ ವೀಡಿಯೋ ಮಾಡಿದ್ರೇ ಏನಿಲ್ಲ ಅಂದ್ರೂ 10ರಿಂದ 15 GB ಸ್ಟೋರೇಜ್ ಬೇಕು. ಸೊ 10ರಿಂದ 15 GB ಡೌನ್ಲೋಡ್ ಆಗಬೇಕು ಅಂದರೆ ನೀವೇ ಎಸ್ಟಿಮೇಟ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ಆ್ಯಪು ವಿತ್ ಇಂಟರ್ನೆಟ್ ಕನೆಕ್ಷನ್ ಇದ್ರೂ ಇದಾಗುತ್ತೆ ಅಂತ ಅಂತಾರೆ. ಸೊ ಕೆಲವೊಂದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಬೇಕು. ಸೊ ಇಂಟರ್ನೆಟ್ ಕನೆಕ್ಷನ್ ಸ್ಪೀಡ್ ಇದ್ದಷ್ಟು ಬೇಗ ಡೌನ್ಲೋಡ್ ಆಗೋಗುತ್ತೆ ಅಂತ ಅಂತಾರೆ. ಸೊ ಇಂಟರ್ನೆಟ್ ಕನೆಕ್ಷನ್ ನನ್ನ ಪ್ರಕಾರ, ನನ್ನ ಇದಕ್ಕೇನು ಇಂಟರ್ನೆಟ್ ಕನೆಕ್ಷನ್ ಏನು ಅಷ್ಟು ಅವಶ್ಯಕತೆ ಇಲ್ಲ, ಲೈಟಾಗಿ ಸಿಕ್ಕಿದ್ರೂ ಸಾಕು. ಸೊ ಇದು ನೀವೇನೇ ಮಾಡಿ ಗೈಸ್, ಸೊ ಎಷ್ಟೇ 1000 Mbps ಸ್ಪೀಡು ಅಥವಾ 300 400 500 Mbps ಸ್ಪೀಡ್ ಇದ್ರೂ ಕೂಡ, ಸೊ ಇದು ಡೌನ್ಲೋಡ್ ಇದರಲ್ಲೇ ಡೌನ್ಲೋಡ್ ಆಗೋದು. ಸೊ ಇದು ಮೇನ್ ಇದು. ಸೊ ಪೇಷನ್ಸ್ ಲೆವೆಲ್ ಪೀಕ್ ಆಗಿರಬೇಕು. ಸೊ ಇದು 2ನೇ ವೀಡಿಯೋ ಅನ್ಸುತ್ತೆ ನಾನು ತೋರಿಸಿ ಮಾಡ್ತಾ ಇರೋದು. ಸೊ ನೋಡಿ, ಇಷ್ಟೊತ್ತು ಒಂದು 10 ನಿಮಿಷ, ಒಂದು 5ರಿಂದ 6 ನಿಮಿಷ ಮಾತಾಡಿದ್ದೀನಿ, 12% ಆಗ್ತಿದೆ. ಸೊ ಸಿಗ್ತೀನಿ ಗೈಸ್. ತಿರ್ಗಾ ರೀಟ್ರೈ ಕೇಳಿದ್ರೆ ಏನು ಆಶ್ಚರ್ಯ ಇಲ್ಲ, ತಿರ್ಗಾ 1 ಅವರ್ ಎಗ್ರೋಗುತ್ತೆ ನಂದು. ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗಿಬಿಟ್ಟೆ ಇದು ಮಾಡಬೇಕು. ಸೊ ಹೊಸ್ದುಡುಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಐತೆ ಅಂತ ಹೇಳ್ಬಿಟ್ಟು ತೋರಿಸ್ದೆ, ಬಟ್ ಈಗ ಕಂಟಿನ್ಯೂ ಮಾಡ್ತೀನಿ ಗೈಸ್, ಅದನ್ನೆಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಗೈಸ್ ಬನ್ನಿ ಗೈಸ್, ತಿರ್ಗಾ 100% ಆಗಿದೆ. ಸೊ ತಿರ್ಗಾ ರೀಟ್ರೈ ಕೇಳ್ತು. ಸೊ ಇದು ಯಾವುದೇ ರೀತಿ ವೀಡಿಯೋ ಅಲ್ಲ ಗೈಸ್. ಸೊ ನೋಡ್ಬೋದು, ತಿರ್ಗಾ ರೀಟ್ರೈ ಕೇಳ್ತು ಗಾಯ್ಸ್. ಸೊ ಇವಾಗ ಏನಾಗಿದೆ ಪ್ರಾಬ್ಲಮ್ ನೋಡಬೇಕು. ಸೊ ನೋಡಿ ಏನು ಕತೆ, 3/4 ಗಂಟೆ ಇದರಲ್ಲಿ ಟೈಮೇ ಹೋಯ್ತು. ಸೊ ಅಂದರೆ ಬರೀ ಡೌನ್ಲೋಡ್ ಮಾಡೋಕ್ಕೆ. ಸೊ ಈ ರೀತಿ ಆದರೆ ಏನು ಮಾಡೋಣ ನಾವು. ಸೊ ನೋಡೋಣ ಏನು ಪ್ರಾಬ್ಲಮ್ ಆಗಿದೆ, ಏನು ಗ್ಲಿಚ್ ಆಗ್ತಿದೆ ನೋಡ್ಬಿಟ್ಟು ಸರಿ ಮಾಡಿ ತಿರ್ಗಾ ಡೌನ್ಲೋಡ್ ಕೊಡಬೇಕು ಗೈಸ್. ಸೊ ಸಿಗ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವತ್ತು ಫುಲ್ಲು ಲೈಕ್ ಡೈಲಿ ಬ್ಲಾಗ್ ಥರನೇ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್ ಎಕ್ಸ್ಪರ್ಟ್ ಆಗಿದೆ, 100% ಆಗೋಯ್ತು ಗೈಸ್. ಸೊ 12 ಗಂಟೆಗೆ 10:30ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನೋಡಿ, ನಾನು ಎಡಿಟ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ಇಲ್ಲೇ ಇದೆ. ಸೊ 10:30ಗೆ ಸ್ಟಾರ್ಟ್ ಮಾಡಿರೋದಕ್ಕೆ ನೋಡಿ ಗೈಸ್ 12 ಗಂಟೆ. ಸೊ ಇವಾಗ ಇದನ್ನು ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಎಗ್ರೋಗುತ್ತೆ 100%. ಸೊ 10:30ಗೆ ಸ್ಟಾರ್ಟ್ ಮಾಡಿ 12:30. ಸೊ ಇದು ಬಂದು ಆಲ್ಮೋಸ್ಟು ಎಷ್ಟು ನಿಮಿಷ, 16 ಮಿನಿಟ್ಸು 5 ಸೆಕೆಂಡ್ಸ್ ಇದೆ. ಸೊ ನೋಡ್ಬೋದು ಇಲ್ಲೇ, ಸೊ ಎಡಿಟ್ ಮಾಡಿರೋದು ನೋಡ್ಬೋದು, 16 ಮಿನಿಟ್ಸ್ 5 ಸೆಕೆಂಡು.
ಇದು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಫೈನಲ್ ಇದು ಔಟ್ಪುಟ್ಟು. ಸೊ 16 ಮಿನಿಟ್ಸ್ 5 ಸೆಕೆಂಡ್ ಇರೋದಕ್ಕೇ ಇಷ್ಟೊತ್ತು. ಸೊ ನಾನು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ರೀಚ್ ಮಾಡ್ತೀನಿ, 20 ಮಿನಿಟ್ಸ್ ಅಬೋ ಕ್ರಾಸ್ ಮಾಡ್ತೀನಿ. ಸೊ ನೀವೇ ಅಂದಾಜು ಮಾಡಿ, 20 ಮಿನಿಟ್ಸ್ ಅಬೋ ಕ್ರಾಸ್ ಆಗಿ ಹಾಫ್ ಆನ್ ಅವರ್ ಏನಾದರೂ ರೀಚ್ ಆದರೆ, ಹಾಫ್ ಆನ್ ಅವರಿಂದ 35 ಮಿನಿಟ್ಸ್ವರೆಗೂ ಏನಾದ್ರು ರೀಚ್ ಔಟ್ ಆದರೆ ಮುಗೀತು ಗೈಸ್. ಆಲ್ಮೋಸ್ಟು ಡೌನ್ಲೋಡ್ ಆಗೋಕ್ಕೆ 2 to 3 ಅವರ್ಸ್ ತಗೊಳುತ್ತೆ. ಸೊ ಡೌನ್ಲೋಡ್ ಆದಮೇಲೆ ಟ್ರಾನ್ಸ್ಫರ್ ಆಗೋಕ್ಕೆ ಏನಿಲ್ಲ ಅಂದ್ರೂ ಹಾಫ್ ಆನ್ ಅವರಿಂದ ಮುಕ್ಕಾಲು ಅವರ್ ಪಕ್ಕಾ ತಗೊಳುತ್ತೆ. ಸೊ ಇದರಲ್ಲಿ ಒಂದೇನು ಹೇಳ್ತೀನಿ ಅಂದರೆ, ಮೊಬೈಲಿಂದ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಕೂಡ ಟೈಮ್ ತಗೊಳುತ್ತೆ. ಮೊಬೈಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಎಡಿಟ್ ಮಾಡಿಬಿಟ್ಟು ತಿರ್ಗಾ ರೀಟ್ರಾನ್ಸ್ಫರ್, ಅದು ಎಡಿಟ್ ಆಗಿರೋದು ಅಷ್ಟನ್ನು ಕಂಪ್ಲೀಟ್ ಫೈಲ್ನ ರೀಟ್ರಾನ್ಸ್ಫರ್ ಮಾಡಬೇಕು ಅಂದಾಗಲೂ ಸೇಮ್ ಟೈಮು ಎಗ್ರೋಗ್ಬಿಡುತ್ತೆ ಗೈಸ್. ಸೊ 3 to 5 ಅವರ್ಸು ನಮ್ದು ಇನ್ನೇನು ಕೆಲಸ ಇರೋಲ್ಲ. ಎಡಿಟ್ ಮಾಡು, ಎಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೋ, ಎಡಿಟ್ ಮಾಡೋಕೆ ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡು, ಡೌನ್ಲೋಡ್ ಮಾಡೋಕ್ಕೋ 2 to 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡು, ತಿರ್ಗಾ ಬ್ಯಾಕ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಒಂದು ಹಾಫ್ ಆನ್ ಅವರಿಂದ ಮುಕ್ಕಾಲು 45 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡು. ಅದಾದಮೇಲೆ ಅಪ್ಲೋಡು ಕೊಟ್ಟ ಮೇಲೆ ನೆಟ್ವರ್ಕು, ಇದು 100% ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಟ್ವರ್ಕ್ ಸ್ಪೀಡ್ ಇದ್ದರೆ 1 ಅವರು, ನೆಟ್ವರ್ಕ್ ಸ್ಲೋ ಇದ್ದರೆ 2 ಅವರು, ಸಿಕ್ಕಾಪಟ್ಟೆ ಸ್ಲೋ ಇದ್ದರೆ 3 ಅವರ್ಸು ವಾಶೌಟು. ಸೊ ಐಫೋನಲ್ಲಿ ಯಾರ್ಯಾರು ಅಪ್ಲೋಡ್ ಮಾಡ್ತಾ ಇರ್ತೀರಾ, ಸೊ 100% ಗೊತ್ತಿರುತ್ತೆ. ಐಫೋನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋದು ಐಫೋನಲ್ಲೇ. ಸೊ ಹಂಗಾಗಿ ಕಂಪ್ಲೀಟಾಗಿ ಅದನ್ನು ಮಡಗ್ಬಿಡ್ಬೇಕು. ಸೊ ಅಪ್ಲೋಡ್ ಆಗ 100% ಆಗೋವರೆಗೂ ಮಡಗ್ಬಿಡ್ಬೇಕು. ಸೊ ನಿನ್ನೆ ವಿಡಿಯೋ ಏನಾಯಿತು, ಸೊ 70% ಅಪ್ಲೋಡ್ ಆಗಿತ್ತು ಗೈಸ್. ಸೊ ನಾನೇನು ಮಾಡಿದೆ, ಯಾವುದೋ ಟೆನ್ಷನಲ್ಲಿ ಆಫ್ ಮಾಡಿಬಿಟ್ಟಿದ್ದೀನಿ ಫೋನ್ನ. ಸೊ 70% ಅಂದರೆ 68% ನಿಯರ್ಲಿ ಆಗಿತ್ತು. ಸೊ ಆಫ್ ಮಾಡಿಬಿಟ್ಟಿದ್ದೀನಿ, ಅಂದರೆ 70% ಆದಾಗೇನೋ ಆಫ್ ಮಾಡಿಬಿಟ್ಟಿದ್ದೀನಿ. ಯಾವುದೋ ಮೈಂಡಲ್ಲಿ ಲೈಕ್ ಆನಲ್ಲೇ ಐತೆ ಫೋನು ಅಂದ್ಕೊಂಡು ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಪ್ಲೋಡ್ ಕೊಟ್ಟಿರೋದು. ಸೊ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ 2 to 3 ಅವರ್ಸ್ ನಾನು ಮೊಬೈಲು ಆನ್ ಮಾಡಿಲ್ಲ, ಮತ್ತು ಯೂಟ್ಯೂಬ್ನ ಓಪನೇ ಮಾಡಿಲ್ಲ. ಸೊ 2 to 3 ಅವರ್ಸು ಅದು 1% ಈ ಕಡೆ ಹೋಗಿಲ್ಲ. 70%ಗೆ ನಿಂತಿತ್ತು, 70%ಅಲ್ಲೇ ಐತೆ. ಸೊ ಅದಾದಮೇಲೆ ಲೈಕ್ 5 o'clockೇನೋ ನೆನಪಾಯಿತು, ಓಕೆ 5:15 ಹಂಗೇನೋ, ಓಕೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿದೆಯೋ ನೋಡೋಣ ಒಂದ್ಸತಿ ಚೆಕ್ ಮಾಡೋಣ. ಮತ್ತು ಎಂಡ್ ಸ್ಕ್ರೀನು ಕಾರ್ಡ್ಸ್ ಎಲ್ಲ ಹಾಕಬೇಕಿತ್ತು, ಅದೆಲ್ಲ ಹಾಕಕ್ಕೆ ಸರಿ ಹೋಗುತ್ತೆ ಅಂತ ಮೊಬೈಲ್ ಓಪನ್ ಮಾಡಿ ನೋಡ್ತೀನಿ, 70%ಅಲ್ಲೇ ಇದೆ. ಆಲ್ರೆಡಿ 5 ಗಂಟೆ ಆಗೋಗಿದೆ. ನೆಟ್ವರ್ಕ್ ಸ್ಪೀಡು ಆಫೀಸಲ್ಲಿ ಒಂದು ಸ್ವಲ್ಪ ಸ್ಲೋ, ಆಮೇಲೆ ಇಲ್ಲಿ ಮಾನಿಟ್ರೆಲ್ಲ ಯೂಸ್ ಆಯ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಸ್ಲೋ ಆಗಿರುತ್ತೆ. ಸೊ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯಿತು. ಓಕೆ ಏನು ಮಾಡೋದು ಅಂತ ಗೊತ್ತಿದ್ದೀರ, ಕೊಡ್ತೀನಿ, ವೈಫೈ ಕನೆಕ್ಟ್ ಮಾಡಿದ್ದೀನಿ. ಸೊ ವೈಫೈಯಲ್ಲಿ ಆಲ್ಮೋಸ್ಟ್ 2 ಅವರ್ಸ್ ಬೇಕು, ಇನ್ನು 2 to 3 ಅವರ್ಸ್ ಬೇಕು ಅಂತ ತೋರಿಸ್ತಿದೆ. ಸೊ ಇದು ಆಗದಿರೋ ಕೆಲಸ ಅಂದ್ಬಿಟ್ಟು ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ತೀನಿ. ಅದಾದಮೇಲೆ 1 ಅವರ್ ಅಂತ ತೋರಿಸ್ತು. ಸೊ ಯೂಟ್ಯೂಬಲ್ಲಿ 1 ಅವರ್ ಅಂತ ತೋರಿಸಿದ್ರೆ, ಸೊ 100% 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಆಗಲ್ಲ, ಟೈಮು ಫ್ಲಕ್ಚುಯೇಟ್ ಆಯ್ತಾ ಇರುತ್ತೆ. ಸೊ 1 ಅವರ್ ಅಂತ ತೋರಿಸಿದ್ರೆ ನಾವು 1.5 ಅವರಿಂದ 2 ಅವರ್ಸ್ ಟಾರ್ಗೆಟ್ ಇಟ್ಕೊಳ್ಳೇಬೇಕು. ಸೊ 5 ಗಂಟೆಗೆ ಅಪ್ಲೋಡ್ ಮಾಡಿದ್ದು ಲೈಕ್ 1 ಅವರ್ ಅಂದರೆ 5:15 5:20 ಆಗಿತ್ತು, 5:30 ಅಂತಲೇ ಇಟ್ಕೊಳ್ಳಿ. 1 ಅವರ್ ಅಂತೂ 6:30. ಸೊ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮು 7:30 ಅಷ್ಟರಲ್ಲಿ ಅಪ್ಲೋಡ್ ಆಗೋಗುತ್ತೆ ಅಂತ ಒಂದು ಐಡಿಯಾ. ಸೊ 8 o'clock ಅಷ್ಟರಲ್ಲಿ ಅಟ್ ಎನಿ ಕಾಸ್ಟ್ ಅದು ವಿಸಿಬಲ್ ಆಗಿಬಿಡ್ಬೇಕು ಅಂತ ನನ್ನ ಮೈಂಡ್ ಸೆಟ್ಟು ಫಿಕ್ಸ್ ಆಗ್ಬಿಟ್ಟೈತೆ. ಸೊ ಇದು ನಡೆದಿದ್ದು ನೆನ್ನೆದು. ಸೊ ನೆನ್ನೆ ಈ ರೀತಿ ಆಯಿತು. ಇವತ್ತು ನೋಡೋಣ ಏನಾಗುತ್ತೆ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಯ್ತಾ ಇದ್ದೀನಿ ಗೈಸ್. ಸೊ 85 ಡೇಸು ಕಂಪ್ಲೀಟ್ ಆಗೋಗುತ್ತೆ. ಸೊ 85ಇಂದ 100 ಡೇಸ್ ಆಲ್ಮೋಸ್ಟ್ 15 to 20 ಡೇಸ್ ಇದೆ. ಸೊ 100 ಡೇಸ್ ಹಿಟ್ ಮಾಡೇ ಮಾಡ್ತೀನಿ. ಸೊ ನೆಕ್ಸ್ಟ್ ಟಾರ್ಗೆಟ್ ಓಪನ್ ಆಗುತ್ತೆ, 150 ಡೇಸ್ ಟಾರ್ಗೆಟ್ ಓಪನ್ ಆಗುತ್ತೆ, ಅದನ್ನೂ ಕೂಡ ಹಿಟ್ ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಓಕೆ ಗೈಸ್ ಸಿಗ್ತೀನಿ. ಸೊ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡಿ. ಅರ್ಧ ದಿನ ನಂದು ಹಿಂಗೆ ಎಗರೋಯ್ತು. ಸೊ ಇನ್ನರ್ಧ ದಿನ ಹೆಂಗಿರುತ್ತೆ ನೋಡೋಣ. ಸೊ 12 ಗಂಟೆ ಆಗೋಯ್ತು. ಸೊ ನೈಟ್ 12 ಗಂಟೆಗೆ ಮಲಗೋದ್ರೆ ಇನ್ನು 12 ಅವರ್ಸು. ಸೊ ಏನೇನಾಗುತ್ತೆ ನೋಡೋಣ, ಆಲ್ಮೋಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಗೈಸ್ ನೋಡಿ, ಜಸ್ಟ್ ನಾವು ಊಟಕ್ಕೆ ಬಂದೆ. ಸೊ ಇವತ್ತಿನ ವರ್ಷ ದುಡುಕು ನಮ್ದು ಇವಾಗ ಆಗ್ತಿದೆ ಗ್ರ್ಯಾಂಡು ಗೈಸ್. ನೋಡಿ ಇದು ತಲೆ ಮಾಂಸದ ಪೆಪ್ಪರ್ ಡ್ರೈ, ಅಂದರೆ ಮಟನ್ ತಲೆ ಮಾಂಸದ ಪೆಪ್ಪರ್ ಡ್ರೈ. ಖಾರ ಅಂದರೆ ಸ್ಪೆಷಲಾಗಿ ಮಾಡಿರೋದು ಖಾರ, ಅಂದರೆ ಸ್ವಲ್ಪ ಸಾಂಬಾರ್ಗಿಂತ ಜಾಸ್ತಿ ಖಾರ ಮಸಾಲೆ ಹಾಕಿ ಮಾಡ್ತಾರೆ ಮನೇಲಿ. ಸೊ ಇದು ಬಂದು ಚಾಪ್ಸು. ಸೊ ಇದು ಮಟನ್ನು ನಾರ್ಮಲು, ಇವೆರಡು ತಲೆ ಮಾಂಸ. ಸೊ ಇನ್ನೂ ಇದೆ ಗಾಯ್ಸ್, ಇನ್ನೂ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇದೆ ಇನ್ನು. ಸೊ ಇನ್ನೂ ಖಾಲಿ ಮಾಡೋಣ, ಸಿಗ್ತೀನಿ ಗಾಯ್ಸ್. ಸೊ ನೋಡ್ಬೋದು ಈಗ ಜಸ್ಟ್ ಶಾಪಿಗೆ ಬಂದೆ ಗಾಯ್ಸ್. ಸೊ ಊಟ ಎಲ್ಲ ಮುಗಿಸ್ಕೊಂಡು, ಸೊ ಟೈಮು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಸೊ 1:30 to 1:00 ಆಲ್ಮೋಸ್ಟ್ ಒಂದು 10 ನಿಮಿಷ ರೆಸ್ಟ್ ಮಾಡಿ ಬಂದೆ. ಸೊ ನೋಡಿ, ನಾನ್ ವೆಜ್ ತಿಂದ ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಅದೇ ಕಾರಣಕ್ಕೂ ಕೆಲಸ ಮಾಡೋಕ್ಕಂತೂ ಇಂಟ್ರೆಸ್ಟ್ ಬರಲ್ಲ. ಅದು ಈ ಥರ ನಾನ್ ವೆಜ್ ಸ್ಪೆಷಲ್ಲು ಮತ್ತು ಒಂದು ಸ್ವಲ್ಪ ಜಾಸ್ತಿ ಈ ಥರ ತಿಂದ್ಬಿಟ್ಟಾಗಂತೂ
ಬಾಡಿ ನಿಜವಾಗ್ಲೂ ರೆಸ್ಟ್ ಕೇಳುತ್ತೆ. ನನಗೂ ಅದು ಅಲ್ದಿರ ಸುಮಾರು ಒಂದು ವಾರದಿಂದ ಕರೆಕ್ಟಾಗಿ ನಿದ್ದೆ ಬೇರೆ ಇಲ್ಲ, ಆನ್ ಟೈಮಿಗೆ ಮಲಗ್ತಾ ಇಲ್ಲ. ಸೊ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೀನಿ, ಆಲ್ಮೋಸ್ಟು 7:30 8 ಅಷ್ಟರಲ್ಲೇ ಎದ್ದೇಳ್ತಾ ಇದ್ದೀನಿ. ಸೊ ಹಂಗಾಗಿ ನೈಟ್ ಕರೆಕ್ಟಾಗಿ ನಿದ್ದೆ ಮಾಡದಿರೋದ್ರಿಂದ ಇವಾಗ ನನ್ನ ಮುಖ ನೋಡ್ಬೋದು ನೀವೇ. ಲೈಕ್ ನಿಜವಾಗ್ಲೂ ಇವಾಗ ಬಿಟ್ಟರೆ ಒಳ್ಳೆ ನಿದ್ದೆ ಮಾಡ್ಬೋದು. ಬಟ್ ಏನು ಮಾಡೋಣ, ನಮ್ಮ ಕಮಿಟ್ಮೆಂಟು, ಸೊ ನಾವೇ ತಗೊಂಡಿರೋ ಕಮಿಟ್ಮೆಂಟು, ಸೊ ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ಲ. ಸೊ ಇದನ್ನು ಮಾಡಲೇಬೇಕು ಅಂತ ಇವಾಗ ಶಾಪಿಗೆ ಬಂದು ಕೂತಿದ್ದೀನಿ ಗೈಸ್, ನೋಡ್ಬೋದು. ಸೊ ನೋಡೋಣ ಇವತ್ತಿನ್ನ ಮುಂದಕ್ಕೆ ಹೇಗೆ ಹೋಗುತ್ತೆ ಅಂತ. ಆಲ್ರೆಡಿ 1:30, ಸೊ 2 ಗಂಟೆ ಅಂತಲೇ ಅಂದ್ಕೊಳ್ಳಿ. ಸೊ 2 ಗಂಟೆಯಿಂದ ಆಲ್ಮೋಸ್ಟ್ ನೈಟ್ವರೆಗೂ ಹೇಗಿರುತ್ತೆ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಸಾರಿ ಅಂತ ಹೇಳ್ತಾ ಗೈಸ್ ಸಿಗೋಣ, ಮತ್ತು ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ 100% ಅಂತ ಹೇಳ್ತಾ. ಬಾಯ್ ಗೈಸ್.